ಬೆಂಗಳೂರು ಸೇರಿದಂತೆ ದೇಶಾದ್ಯಂತ ಇಂದು ಸಹ ನೂರಾರು ಇಂಡಿಗೋ ವಿಮಾನಗಳ ಹಾರಾಟ ರದ್ದಾಗಿದೆ. ಆದರೆ ಪರಿಸ್ಥಿತಿ ಕೊಂಚ ಸುಧಾರಿಸಿದೆ. ರಾಜ್ಯಸಭೆಯಲ್ಲೂ ಇಂಡಿಗೋ ವಿಮಾನಗಳ ಸಮಸ್ಯೆ ಬಗ್ಗೆ ಚರ್ಚೆಯಾಗಿದೆ. ಈ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ. ನೋಡಿ ಹೇಗೆ ಲಗೇಜ್ಗಳನ್ನು ಸಾಲಾಗಿ ಇಟ್ಟಿದ್ದಾರೆ. ಪ್ರಯಾಣಿಕರು ಹೇಗೆ ಪರದಾಡ್ತಿದ್ದಾರೆ. 7 ದಿನ ಬರೋಬ್ಬರಿ 7 ದಿನಗಳಿಂದ ಇಂಡಿಗೋ ಫ್ಲೈಟ್ಗಳ ಹಾರಾಟ ರದ್ದಾಗಿದ್ದು ಸಮಸ್ಯೆಗೆ ಇನ್ನೂ ಫುಲ್ ಸ್ಟಾಪ್ ಬಿದ್ದಿಲ್ಲ. ಇಂದು ಕೂಡ ಬೆಂಗಳೂರು ಸೇರಿದಂತೆ ದೇಶಾದ್ಯಂತ 450ಕ್ಕೂ ಹೆಚ್ಚು ಇಂಡಿಗೋ ವಿಮಾನಗಳು ಕೈಕೊಟ್ಟಿವೆ. ಬೆಂಗಳೂರಿನ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ 126 ವಿಮಾನಗಳ ಹಾರಾಟ ರದ್ದಾಗಿದ್ದರೆ ದೆಹಲಿಯಲ್ಲಿ 134, ಚೆನ್ನೈಯಲ್ಲಿ 71, ಹೈದರಾಬಾದ್ನಲ್ಲಿ 77, ಜೈಪುರದಲ್ಲಿ 27 ಸೇರಿದಂತೆ ಒಟ್ಟು 450ಕ್ಕೂ ಹೆಚ್ಚು ವಿಮಾನಗಳು ರದ್ದಾಗಿವೆ. ಇಂಡಿಗೋ ಸಂಸ್ಥೆ ಡಿಸೆಂಬರ್ 10ರೊಳಗೆ ಸಮಸ್ಯೆ ಸರಿಪಡಿಸುವುದಾಗಿ ಹೇಳಿದೆ. ಅಲ್ಲದೆ ಈಗಾಗಲೇ ಪ್ರಯಾಣಿಕರಿಗೆ 610 ಕೋಟಿ ರೂಪಾಯಿಯನ್ನು ಮರುಪಾವತಿ ಮಾಡಿದ್ದು ಲಗೇಜ್ಗಳನ್ನು ಮರಳಿಸುವ ಕೆಲಸ ನಡೆಯುತ್ತಿದೆ. ವಿಮಾನ ವಿಳಂಬದಿಂದ ಸೃಷ್ಟಿಯಾಗಿರುವ ನರಕಯಾನ ರಾಜ್ಯಸಭೆಯಲ್ಲೂ ಸದ್ದು ಮಾಡಿದೆ. ವಿಪಕ್ಷ ಸಂಸದರು ಕೇಂದ್ರ ಸರ್ಕಾರದ ವಿರುದ್ಧ ಮುಗಿಬಿದ್ದಿದ್ರು. ಈ ವೇಳೆ ಮಧ್ಯಪ್ರವೇಶಿಸಿದ ವಿಮಾನಯಾನ ಸಚಿವ ರಾಮ್ ಮೋಹನ್ ನಾಯ್ಡು ತಾವು ಕೈಗೊಂಡ ಕ್ರಮಗಳ ಬಗ್ಗೆ ಸದನಕ್ಕೆ ವಿವರಿಸಿದರು. Gone through that inconvenience, we sincerely regret that, sir. And regarding the passengers, we have observed cancellations of 5,86,705 PNRs. No, please, for which 569 crores has been given. And on top of this has also been observed. Regarding the action, why have we not taken, sir? We have taken multiple actions before also. We have certain guidelines, we have certain regulations in place. ಪರಿಸ್ಥಿತಿ ಕೊಂಚ ಸುಧಾರಿಸಿದೆಯಾದರೂ ಪ್ರಯಾಣಿಕರ ಪರದಾಟ ಮಾತ್ರ ತಪ್ಪಿಲ್ಲ. ಬೆಂಗಳೂರಿನ ಕೆಂಪೇಗೌಡ ಏರ್ಪೋರ್ಟ್ನಲ್ಲಿ ಇಂದು ಬೆಳಗ್ಗಿನಿಂದ ಕೆಲ ವಿಮಾನಗಳ ಹಾರಾಟ ಶುರುವಾಗಿದೆ. ಹೆಚ್ಚಿನ ಸಂಖ್ಯೆಯಲ್ಲಿ ಪ್ರಯಾಣಿಕರು ಬರ್ತಿದ್ದಾರೆ. ಈ ಮಧ್ಯೆ ಪುಟ್ಟ ಮಕ್ಕಳನ್ನ ಕರ್ಕೊಂಡು ಬಂದ ತಾಯಂದಿರು ಮಕ್ಕಳಿಗೆ ಹಾಲು ಉಣಿಸಲು, ಊಟ ತಿನ್ನಿಸಲು ಜಾಗವಿಲ್ಲದೆ ಪರದಾಡಿದ್ರು. ಮಗುಗೆ ಹಸು ಬೇರೆ ಆಗ್ತಾ ಇದೆ, ಫೀಡ್ ಮಾಡಬೇಕು, ಹೊರಗಡೆ ಹೋಗಿ ಇನ್ನ ಲೇಟ್ ಆಗ್ತಾ ಇದೆ. ಅವ್ರೇನು ಹೇಳ್ತಾ ಇಲ್ಲ, ಇನ್ನ ಲಿಸ್ಟಲ್ಲಿ ಬರ್ತಾ ಇಲ್ಲ ನಮ್ದು ಫ್ಲೈಟ್ ನಂಬರ್. ಇಂಡಿಗೋ 5 ಜನ. ತುಂಬಾ ಚಳಿ ಇದೆ, ಕೋಲ್ಡ್ ಬೇರೆ ಇದೆ, ಮಗುಗೆ ಹೋಗೋಕ್ ಬಿಡ್ತಾ ಇಲ್ಲ. ಅಷ್ಟೇ ಅಲ್ಲ, ಸ್ನೇಹಿತನ ನಿಶ್ಚಿತಾರ್ಥಕ್ಕೆ ಹೋಗಲು ಕೂಡ ಪ್ರಯಾಣಿಕ ಪರದಾಡಿದ್ದಾರೆ. ಮೊದಲು ಮಾಹಿತಿ ನೀಡಿಲ್ಲ, ಕಾಯಿರಿ ಅಂತಿದ್ದಾರೆ, ಆಕ್ರೋಶ ಹೊರಹಾಕಿದ್ದಾರೆ. ಒಂದು 10 ಗಂಟೆ ಫ್ಲೈಟ್ ಇತ್ತು, ಕೋಲ್ಕತ್ತಾ ಹೋಗಬೇಕಿತ್ತು. ನಮ್ಮ ಫ್ರೆಂಡ್ ಎಂಗೇಜ್ಮೆಂಟ್ ಇತ್ತು, ಸಂಜೆ ಎಂಗೇಜ್ಮೆಂಟ್ ಇತ್ತು. ಅಲ್ಲಿ ಬಂದು ಕರ್ಕೊಂಡು ಹೋಗ್ತೀನಿ ಅಂದ್ರೆ ಈಗ ನೋಡಿದ್ರೆ ಕ್ಯಾನ್ಸಲೇಷನ್ ಅಂತ ಬಂದಿದೆ. ಇಲ್ಲಿ ಬಂದು ಕೇಳಿದಾಗ ಇಲ್ಲ, ಫ್ಲೈಟ್ ಕ್ಯಾನ್ಸಲ್ ಆಗಿದೆ ಸರ್ ಅಂತ ಹೇಳ್ತಾರೆ. ಅದಕ್ಕೆ ನಾನು ಹೇಳಿದೆ ಎಮರ್ಜೆನ್ಸಿ ಇದೆ ಮೇಡಮ್, ಯಾವ್ದಾರು ಮಾಡಿಕೊಡಿ ಅಂದರೆ ಇಲ್ಲ ನೋಡೋಣ ಸರ್, ಇರಿ ಅಂತ ಹೇಳ್ತಾ ಇದ್ದಾರೆ. ಅಷ್ಟೇ ಬಿಟ್ಟರೆ ಮತ್ತೆ ಬೇರೆ ಏನು ರೆಸ್ಪಾನ್ಸ್ ಕೊಡ್ತಾ ಇಲ್ಲ. ವಿಂಗ್ ಕಮಾಂಡರ್ಗೂ ವಿಮಾನ ಹಾರಾಟ ರದ್ದಿನ ಬಿಸಿ ತಟ್ಟಿದೆ. ಕನೆಕ್ಟಿಂಗ್ ಫ್ಲೈಟ್ನಲ್ಲಿ ತೆರಳಬೇಕಾಗಿದ್ದ ವಿಂಗ್ ಕಮಾಂಡರ್ ಬೆಂಗಳೂರಿನಲ್ಲಿ ಪರದಾಡಿದ್ದಾರೆ. I came from Trivandrum to Bangalore, landed at 12 o'clock in the night. Next flight from Bangalore to Ahmedabad was at 6:30 in the morning. That flight is cancelled. They are not letting us go inside the airport. They are saying only 2 hours before the departure they will let us go inside. The entire night and morning we are sitting outside in the entire cold. ಫ್ಲೈಟ್ ಸಮಸ್ಯೆ ಬಗ್ಗೆ ತೆಲುಗು ಬಿಗ್ ಬಾಸ್ ಸ್ಪರ್ಧಿ ಕಿರುತೆರೆ ನಟ ನಿಖಿಲ್ ನಾಯರ್ ಕೂಡ ಪರದಾಡಿದ್ದಾರೆ. ಕ್ರೌಡ್ ತುಂಬ ಅಷ್ಟಾಗಿದೆ. ಇನ್ನೂ ಸ್ಟ್ರಿಕ್ಟ್ ಆಕ್ಷನ್ ತೊಗೊಂಡಿಲ್ಲ ಯಾರು ಹೇಳಬೇಕು ಅಂದರೆ. ನಾನು ಬಂದು ಇವಾಗ 20 ನಿಮಿಷ ಆಯಿತು. ಡಿಜೆ ಹತ್ರ ಕೊಂಡಿದ್ದೀನಿ. ಡಿಜೆ ಹತ್ರಲ್ಲಿ ಏನಂದರೆ ಬಂದ ತಕ್ಷಣ 5 ನಿಮಿಷ ಆಗ್ಬೋದು, ಬಟ್ ಇನ್ನೂ 20 ನಿಮಿಷ ಆಯ್ತು, ಇನ್ನೂ ಒಳಗೆ ಬಿಟ್ಟಿಲ್ಲ ಅವರು. ಜಾಸ್ತಿ ಸ್ಟಾಫ್ಸ್ನ ಅವ್ರನ್ನ ಈಚೆ ಮ್ಯಾನೇಜ್ ಮಾಡಬೇಕು. ಸಾಮಾನ್ಯವಾಗಿರ್ತಕ್ಕಂಥ ಪ್ರಯಾಣಿಕರ ಸಂಖ್ಯೆಗಿಂತಲೂ ಹೆಚ್ಚಿನ ದುಪ್ಪಟ್ಟು ಪ್ರಯಾಣಿಕರು ಇವತ್ತು ಕಂಡು ಬರ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತೆ ನವೀನ್ TV9 ಏರ್ಪೋರ್ಟ್.